ಹಾಂ ಸರ್, ಈಗ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಕಾಂಗ್ರೆಸ್ನವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಕಾಂಗ್ರೆಸ್ನವರೇ ಹೆಲ್ಪ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ನಮಗೆ ಮಾಡ್ತಾ ಇರೋದು. ವಿಜೇಂದ್ರನೇ ಮಾಡ್ತಿರ್ಬೋದು ಅನ್ಸುತ್ತೆ. ವಿಜೇಂದ್ರನೇ ಈಗ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು, ಯಾರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ, ಮೇಟಿಯವ್ರ ಮಗನ್ನೇ ಗೆಲ್ಲಿಸ್ಬೇಕು ಅಂತ ತೀರ್ಮಾನ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ವಂಶವಾಹಿನಿಗೆ ಮನೆ ಆಗ್ತಾ ಇದೆ, ಇಲ್ಲಿ ಮಗನಿಗೆ ಅಲ್ಲಿ ಮನೆ ಕಳಿಸ್ತಾರೆ ಅಂತ ಹೇಳಿ. ವಂಶವಾಹಿನಿಗೆ ಮನೆ ಹಾಕಿ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡೋದು. ದಾವಣಗೆರೆನಲ್ಲೂ ಶಿವಶಂಕರಪ್ಪ ಸತ್ತೋದ್ರು, ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹಾಗೆಯೇ ಇಲ್ಲಿ HY ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ, ಸಂಪ್ರದಾಯ. ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾರಾಯಣ ಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಏನ್ ಬ್ಲಾಕ್ ಮೇಲ್ ಮಾಡಿ, ಏನ್ ಬ್ಲಾಕ್ ಮೇಲ್? ನಿಮ್ಗೆ ಏನ್ ಹೇಳಿದ್ರು? ಬ್ಲಾಕ್ ಮೇಲ್ ಗ್ಯಾರಂಟಿ ಕೊಡ್ತಿದ್ವಿ, ಧಮಕಿ ಹಾಕದೇ ಇಲ್ಲ ನಾವು. ಧಮಕಿ ಹಾಕೋದು ಕಾಂಗ್ರೆಸ್ನ ಸಂಸ್ಕೃತಿನೇ ಅಲ್ಲ. ಧಮಕಿ ಹಾಕೋರು ಬಿಜೆಪಿಯವರು. ಆಯ್ತಪ್ಪ, ಈಗ ನಮ್ಮ ಇವರಲ್ಲಿ ತಿಮ್ಮಾಪುರ ಇಲ್ಲೇ ಇದ್ದಾರೆ. ಅವರು MLA ಮನೆಗೆ ಬಿಡ್ತಾರ ಯಾರನ್ನಾರು? ಜನಪ್ರತಿನಿಧಿ ಅವರು, ಬಾಗಲಕೋಟೆ ಪ್ರತಿನಿಧಿ ಆಗಿದ್ದವರು, ಅವ್ರ ಮನೆಗೆ ಬಿಡ್ತಾರ? ಇವ್ರಿಗೆ ಗೊತ್ತದೆ ಎಲ್ಲ ಮಾಧ್ಯಮದವರಿಗೆ ಹೇಳಲ್ರು. ನೀವು ಹೇಳೋದು ಏನು ಹೇಳೋದೇ ಇಲ್ವಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ? ನಿನ್ನೆ ಹೋಗಿದ್ರಿ, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ ಗೆಲ್ತೀವಿ.